ನೋಡಿ, ಶಾಲಾ ಕಾಲೇಜುಗಳ ಬಳಿ ಯಾರೆಲ್ಲ ಜಂಕ್ ಫುಡ್ಗಳನ್ನು ಮಾರಾಟ ಮಾಡ್ತಾ ಇದ್ರು, ಇನ್ನು ಮುಂದೆ ಮಾರಾಟವನ್ನ ಮಾಡೋ ಹಾಗಿಲ್ಲ. ಸದ್ಯ ಬ್ಯಾನ್ ಆಗಿದೆ. ಯಾಕಂದ್ರೆ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಜಂಕ್ ಫುಡ್ ಅನ್ನ ಬ್ಯಾನ್ ಮಾಡಲಾಗಿದೆ. ಶಾಲಾ ಕಾಲೇಜುಗಳ ಬಳಿ ಯಾರೂ ಕೂಡ ಜಂಕ್ ಫುಡ್ಗಳನ್ನು ಮಾರಾಟ ಮಾಡೋ ಹಾಗೆ ಇಲ್ಲ. ಈ ಜಂಕ್ ಫುಡ್ ಬ್ಯಾನ್ ಆಗಿರೋದ್ರಿಂದ ಆರೋಗ್ಯ ಇಲಾಖೆಯಿಂದ ಇದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಶಾಲಾ ಕಾಲೇಜು ಬಳಿ ಜಂಕ್ ಫುಡ್ಗಳನ್ನು ಮಾರಾಟ ಮಾಡಬಾರದು. ಮಾಡಿದ್ರೆ ಅವರಿಗೆ ಕಾನೂನು ರೀತಿಯಲ್ಲಿ ಏನು ದಂಡವನ್ನು ಒದಗಿಸಬೇಕಾಗುತ್ತೆ ಎಲ್ಲವೂ ಕೂಡ ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಶಾಲಾ ಕಾಲೇಜುಗಳ ಬಳಿ ಜಂಕ್ ಫುಡ್ ಮಾರಾಟ ಬ್ಯಾನ್ ಮಾಡಲಾಗಿದೆ. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಜಂಕ್ ಫುಡ್ ಬ್ಯಾನ್ ಆಗಿದೆ. ಆರೋಗ್ಯ ಇಲಾಖೆಯಿಂದ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೊಬ್ಬು, ಸಕ್ಕರೆ, ಉಪ್ಪಿನಾಂಶ ಹೆಚ್ಚಿರುವಂತಹ ಪದಾರ್ಥ ಮಾರಾಟಕ್ಕೆ ನಿಷೇಧ. ಶಾಲಾ ಕಾಲೇಜು ಕ್ಯಾಂಟೀನ್ನಲ್ಲಿ ನಿಗದಿತ ಆಹಾರ ವಿತರಿಸಲು ಸೂಚನೆಯನ್ನು ಕೊಡಲಾಗಿದೆ. ಈಗಾಗಲೇ ಕೆಲ ಶಾಲಾ ಕಾಲೇಜಿನ ಕ್ಯಾಂಟೀನ್ನ ಮಾದರಿ ಲ್ಯಾಬ್ಗೆ ರವಾನೆಯನ್ನು ಮಾಡಲಾಗಿದೆ. ಆ ವರದಿ ಬಂದ ಬಳಿಕ ಕ್ಯಾಂಟೀನ್ಗೆ ಕ್ರಮವನ್ನು ಕೈಗೊಳ್ಳುವಂತೆ ಇಲಾಖೆ ಹೇಳಿದೆ. ಸದ್ಯ ಶಾಲಾ ಕಾಲೇಜು ಬಳಿ ಯಾವುದೇ ರೀತಿ ಜಂಕ್ ಫುಡ್ಗಳನ್ನು ಮಾರಾಟ ಮಾಡಬಾರದು. ಅದುವೇ ಆರೋಗ್ಯ ಇಲಾಖೆಯಿಂದ ಮಹತ್ವದ ನಿರ್ಧಾರವನ್ನು ಹೊರಡಿಸಿರೋದು. ಶಾಲಾ ಕಾಲೇಜು ವ್ಯಾಪ್ತಿಯ 50 ಮೀಟರ್ ದೂರದಲ್ಲಿ ಯಾವುದೇ ಒಂದು ಜಂಕ್ ಫುಡ್ವನ್ನು ಮಾರಾಟ ಮಾಡೋ ಹಾಗಿಲ್ಲ ಅಂತ ನಿಷೇಧಾಜ್ಞೆಯನ್ನು ಹೊರಡಿಸಲಾಗಿದೆ. ಕೊಬ್ಬು, ಸಕ್ಕರೆ ಅಂಶ, ಉಪ್ಪಿನಾಂಶ ಹೆಚ್ಚಿರುವಂತಹ ಪದಾರ್ಥಗಳನ್ನು ಮಾರಾಟ ಮಾಡಬಾರದು, ಅದಕ್ಕೆ ನಿಷೇಧವನ್ನು ಹೇರಲಾಗಿದೆ. ಜೊತೆಗೆ ಶಾಲಾ ಕಾಲೇಜು ಕ್ಯಾಂಟೀನ್ನಲ್ಲಿ ನಿಗದಿತವಾಗಿ ಆಹಾರವನ್ನು ವಿತರಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ. ಈಗಾಗಲೇ ಕೆಲ ಕ್ಯಾಂಟೀನ್ಗಳಿಗೆ ಏನು ಮಾದರಿ ಲ್ಯಾಬ್ಗೆ ರವಾನೆಯನ್ನು ಮಾಡಿದ್ದಾರೆ. ಅಲ್ಲಿರುವಂತಹ ಫುಡ್ಡನ್ನು ತೆಗೆದುಕೊಂಡು ಆ ವರದಿ ಬಂದ ಬಳಿಕ ಕ್ಯಾಂಟೀನ್ಗೆ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಆ ರೀತಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಇಲಾಖೆ. ಅದಕ್ಕೆಲ್ಲವೂ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಬೇರೆ ಏನು ಶಾಲಾ ಕಾಲೇಜುಗಳಲ್ಲಿದೆ ಅಲ್ಲೂ ಕೂಡ ಮಾದರಿ ಏನಿದೆ ಅದನ್ನು ಅವರು ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ತದನಂತರ ಅದನ್ನು ಕೂಡ ಲ್ಯಾಬಿಗೆ ಕಳಿಸಿ ಆ ಒಂದು ಆಹಾರ ಶುದ್ಧವಾಗಿದೆಯಾ, ಅದು ಮಕ್ಕಳಿಗೆ ಶ್ರೇಷ್ಠನ, ಎಲ್ಲವೂ ಕೂಡ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಅದನ್ನು ಅಂದರೆ ಶುಚಿಯಾಗಿದೆಯಾ, ಎಷ್ಟರ ಮಟ್ಟಿಗೆ ಇಲ್ಲಿ ಶುಚಿತ್ವವನ್ನು ಕಾಪಾಡ್ಕೊಳ್ತಾ ಇದ್ದಾರೆ ಎಲ್ಲವೂ ಕೂಡ ಚೆಕ್ ಮಾಡಿ ಅದಾದ ನಂತರ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕು ಈ ಕ್ಯಾಂಟೀನ್ಗಳ ಬಗ್ಗೆ ಆ ಕ್ರಮವನ್ನು ಇಲಾಖೆ ತೆಗೆದುಕೊಳ್ಳುತ್ತೆ. ಸದ್ಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮಕ್ಕಳ ಆರೋಗ್ಯವನ್ನು ಕಾಪಾಡಿಕೊಂಡು ಅದನ್ನು ಆರೋಗ್ಯವಾಗಿ ಮಕ್ಕಳ ಆರೋಗ್ಯವನ್ನು ಇಡಬೇಕು ಅಂತೇಳಿ ಆರೋಗ್ಯ ಇಲಾಖೆಯಿಂದ ತೆಗೆದುಕೊಂಡಿರುವಂತಹ ಮಹತ್ವವಾದ ನಿರ್ಧಾರಗಳು. ಸದ್ಯ ಶಾಲಾ ಕಾಲೇಜಿನ 50 ಕಿಲೋಮೀಟರ್ ದೂರದವರೆಗೂ ಕೂಡ ಯಾವುದು ಕೂಡ ಜಂಕ್ ಫುಡ್ಗಳನ್ನು ಮಾರಾಟ ಮಾಡೋ ಹಾಗಿಲ್ಲ.